ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಜಿ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ, ಈಗ ನಮ್ಮ ಭತ್ತದ ಗದ್ದೆಗೆ ಔಷಧಿ ಸ್ಪ್ರೇ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಡ್ರೋನ್ ಕರ್ಸಿದ್ದೀವಿ. ಫ್ಯಾಕ್ಟ್ ಕಂಪ್ನಿಯವ್ರು ಅನಿಸುತ್ತೆ ಇದು. ಒಂದು ಕ್ಯಾನಿಗೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಸತಿ ಸ್ಪ್ರೇ ಮಾಡೋದಕ್ಕೆ. ಒಂದು ಕ್ಯಾನ್ ಕೆಪಾಸಿಟಿ ಬಂದು ಇದು 12 ಲೀಟರ್ಸ್ ಹಿಡಿಯುತ್ತೆ ಒಂದು ಕ್ಯಾನ್ ಇದು. ನಾವೇನು ಮಾಡ್ತೀವಿ ಅಂತಂದರೆ, ಈಗ ನಮಗೆ ಏನೇನು ಬೇಕು ಸ್ಪ್ರೇ ಅದನ್ನೆಲ್ಲ ಡೈರೆಕ್ಟಾಗಿ ವಾಟರ್ ಮಿಕ್ಸ್ ಮಾಡ್ಕೊಂಡು DAP ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದು ಅಂದ್ಬಿಟ್ಟು ಔಷಧಿ ತೊಗೊಂಬಂದಿದ್ದೀವಿ. ಔಷಧಿಗೆಲ್ಲ ನಮಗೆ ಒಂದು 1000+ ಆಗ್ತಾ. ಕೀಟ ಇತ್ತು ಅಂದರೆ ಅದೆಲ್ಲ ರಿಮೂವ್ ಆಗುತ್ತೆ ಅಂದ್ಬಿಟ್ಟು ಒಂದು ಸರಿ ಸ್ಪ್ರೇ ಮಾಡಿಸಿದೆ ಅಂದ್ಬಿಟ್ಟು ಈಗ ನೋಡಿದೆ ಫಸ್ಟ್ ಟೈಮ್ ಡ್ರೋನಲ್ಲಿ ಸ್ಪ್ರೇ ಮಾಡ್ತಾಯಿರೋದು ಹೇಗಿರುತ್ತೆ ಅಂತ. ರಿಸಲ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾವು ಮುಂಚೆ ಎಲ್ಲ ಏನಪ್ಪ ಮಾಡ್ತಿದ್ವಿ ಅಂತಂದರೆ, 1 ಎಕರೆಗೆ ಇಲ್ಲ ಅಂದರೆ 3 ಇಂದ 4 ಕ್ಯಾನ್ ಆಗ್ತಿತ್ತು. ಹಂಗೆ 4 ಎಕರೆಗೆ ನಮಗೆ 4 ಇಂದ 16 ಕ್ಯಾನ್ ಆಗ್ತಿತ್ತು. ಇದ್ರಲ್ಲಿ ಮಾಡಿಸೋ ಬೆನಿಫಿಟ್ ಏನಪ್ಪ ಅಂತಂದರೆ, ಇದರಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ನಮಗೆ ಔಷಧಿ ಎಲ್ಲ ಈವನ್ ಆಗಿ ಸ್ಪ್ರೇ ಆಗುತ್ತೆ. ಮತ್ತು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಕೂಡ ಹಿಡಿಯುತ್ತೆ. ಅಂದರೆ ನಾವು ನಾರ್ಮಲಲ್ಲಿ 16 ಲೀಟ್ರ್ ಹಿಡಿಯೋ ಕೆಪಾಸಿಟಿ ಕ್ಯಾನಲ್ಲಿ ಮ್ಯಾನುವಲ್ ಸ್ಪ್ರೇ ಮಾಡ್ತೀವಲ್ಲ, ಅದರಲ್ಲಿ 16 ಕ್ಯಾನ್ ಆಗ್ತಿತ್ತು 4 ಎಕರೆಗೆ. ಇದರಲ್ಲಿ ನಮಗೆ 50% ರೆಡ್ಯೂಸ್ ಆಗುತ್ತೆ, ಅಂದರೆ 8 ಕ್ಯಾನಲ್ಲಿ ಮುಗಿದೋಗುತ್ತೆ. ಈಗನ್ನೆಲ್ಲ ನಾವು ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಹಾಕ್ಬಿಡ್ತೀವಿ. ಇಲ್ಲಿಗೆ ಸ್ವಲ್ಪ ಹಾಕ್ಕೊಂಡು ಜೊತೆಗೆ ವಾಟರ್ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಎಲ್ಲ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡು ಈಗ ಅದು ಇದೆಯಲ್ಲ ಕಾಣಿಸಿದೆಯಲ್ಲ, ಅದೇ ರಿಮೋಟ್, ಇದರಿಂದನೇ ಎಲ್ಲ ಕಂಟ್ರೋಲ್ ಮಾಡ್ತಾರೆ ಅವರು. ಎಷ್ಟು ಸ್ಪ್ರೇ ಆಗಬೇಕು, ಎಷ್ಟು ಇಟ್ಕೋಬೇಕು, ಎಷ್ಟು ಡೌನ್. ಇವಾಗ ಸ್ಟಾರ್ಟ್ ಆಯಿತು. ಆದರೆ ಕೆಳಗಡೆ ಇತ್ತು ಅಂದರೆ ಟೋಪಿ ಕೂಡ ನೋಡುತ್ತೆ ಅಂತಾಗಿರುತ್ತೆ ಆ್ಯಕ್ಚುಲಿ. ನೋಡಿ ಇದನ್ನು ಯಾವ ಲೆವೆಲ್ ಇದೆ. ಆ್ಯಕ್ಚುಲಿ ಇದು ನಾವು ಎಷ್ಟು ಹೈಟಲ್ಲಿ ಇಟ್ಟು ಸ್ಪ್ರೇ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು. ಸ್ಪ್ರೇ ಮಾಡಿ ಅದರಲ್ಲಿ ಸ್ಪ್ರೇ ಮಾಡೋಕ್ಕೆಲ್ಲ ಆಗಲ್ಲ, ಇವಾಗೆಲ್ಲ ಟ್ರೈನಿಂಗ್ ಇರುತ್ತೆ. ನೋಡಿ ಎಷ್ಟು ಇವನ ಸ್ಪ್ರೇ ಆಗ್ತಿದೆ ಅಂತ. ಇದರಲ್ಲಿ ಸ್ಪ್ರೇ ಮಾಡಿಸೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಮಗೆ ಸ್ವಲ್ಪ ಲೇಬರ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಈಗ ಲೇಬರ್ ಸಿಗೋದೇ ಕಷ್ಟ ಆ್ಯಕ್ಚುಲಿ. ಒಬ್ಬ ಬೇಕು 4 ಎಕರೆ ಎಲ್ಲ ಒಂದಕ್ಕೆ ಒಂದು 20 to 50 ಎಕರೆ ಕೂಡ ಸ್ಪ್ರೇ ಮಾಡ್ಬೋದು, ಏನು ಸುಸ್ತಾಗಲ್ಲ. ನೋಡಿ ಅಲ್ಲಿ ಇದು ರಿಮೋಟ್ ಕಾಣ್ತಿದೆಯಲ್ಲ, ಇದರಲ್ಲೆಲ್ಲ ಕಂಟ್ರೋಲ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಸ್ಯಾಟಲೈಟ್ಗೆ ಕನೆಕ್ಟ್ ಆಗಿದೆ ಅಂತೆ. ಇದು ಯಾವ ಕಂಪ್ನಿ ಇದೆ, ಇದು ಫ್ಯಾಕ್ಟ್ರಿನ ಕಂಪ್ನಿ, ಅಲ್ಲಿ ಇರೋರು ಇದನ್ನು ಮಾನಿಟರ್ ಮಾಡ್ತಾರೆ. ಎಲ್ಲ ಅರ್ಥ ಇದೆ, GPS ಇರುತ್ತೆ ಅವ್ರಿಗೆ, GPS ಟ್ರ್ಯಾಕ್ ಇರುತ್ತೆ. ಎಲ್ಲ ಅರ್ತಿದೆ, ಎಷ್ಟೊತ್ತು ಗಂಟೆ ಇರುತ್ತೆ ಅನ್ನೋದನ್ನೆಲ್ಲ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. Okay, everyone, thank you. See you in next video. Stay tuned until then. Bye.